5-6 ದಿನ ಹೋರಾಟ ಮಾಡಿದ್ವಿ. ಇವ್ರ ಮನಸ್ಸು ಕರಗ್ತಾ ಇಲ್ಲ. ಹತ್ತಿರಕ್ಕೆ ಒಂದು ನಮ್ಮ ಟೋಲ್ ಏನೈತಿ, ಟೋಲ್ನ ಬಂದ್ ಮಾಡಂತ ಕೆಲಸ ಮಾಡೋಣ. ಎಲ್ಲರೂ ಬಾರ್ಕಲ್ ತಗೊಂಡ್ಬರ್ರಿ. ನಿಮ್ಮ ಕೈಲಿ ಎಷ್ಟು ಮಂದಿ ಕರ್ಕೊಂಬರ್ಕಾಗತ್ತೆ ದಯಮಾಡಿ ಅಷ್ಟು ಮಂದಿ ಕರ್ಕೊಂಬರ್ರಿ. ಎಲ್ಲ ಸ್ವಾಮೀಜಿಗಳು ಬರ್ಬೇಕು, ತಾವು ಎಲ್ಲ ವರ್ಗದವರು, ಎಲ್ಲ ವಿದ್ಯಾರ್ಥಿಗಳು ಬರ್ಬೇಕು. ಹಾಗೂ ಮತ್ತೆ ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ರೈತರು ಅಷ್ಟೇ ಅಲ್ಲ, ಎಲ್ಲರೂ ನಮ್ಗೆ ರೈತರಿಗೆ ಬೆಂಬಲ ಕೊಡ್ಬೇಕಂತ ಕೇಳ್ಕೊಂತೇನೆ. ಯಾಕಂದ್ರೆ ನಮ್ಗೆ ಉಸಿರ ಇಲ್ದಂಗೆ ಮಾಡಿಬಿಟ್ರಿ ಇವರು. ಒಂದು 5-6 ದಿನ ಆಯ್ತು ನಾವು ನೆಟ್ ನಿದ್ದೆ ಮಾಡಿಲ್ಲ. ಯಾರು ಗೊತ್ತಾ? ಮಾಧ್ಯಮದವ್ರು ಏನ್ ಹೋಗ್ತಾರೋ ಹಿಂಗ್ ಸರಿದಿರೋ ಎಲ್ಲ ದಯವಿಟ್ಟು ಮಾಧ್ಯಮ ಇವರು ರೈತರ ಮಕ್ಕಳಾಗಿ ಬಂದು ಅಲ್ಲ ರಾಜಕೀಯ ನಾಟಕ ಆಡ್ಬಾರ್ದಲ್ಲ, ಏನಂತೀರಿ? ಅವ್ರು ನಿಜವಾದ ರೈತರ ಮಗ ಆಗಿದ್ರೆ ಎಲ್ಲ ಕಡೆ ಬರ್ಬೇಕಾಗಿತ್ತು. ಒಬ್ಬ ರೈತ ಇದ್ರು ಕೂಡ ಅವ್ರಿಗೆ ಕಣ್ಣೀರು ಒರೆಸಿ ಸಮಾಧಾನ ಹೇಳ್ಬೇಕಾಗಿತ್ತು. ನಿನ್ನಿಂದ ನಾನು ಅದೇನೆ ಅಂತಂದು ಗುಂಪುರದ ಗೋವಿಂದ ಹೋಗಿ ಪ್ರಚಾರ ತಗೊಂಡು, ಮಾಧ್ಯಮ ಕರ್ಕೊಂಡು ಹೋಗಿ ಪ್ರಚಾರ ತಗೊಂಡು ಇಡೇ ಟಿವಿ ಎಲ್ಲ ನ್ಯಾಷನಲ್ ನ್ಯೂಸ್ ಮಾಡಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಯಾಕ ನಿಮ್ಮ ಕೇಂದ್ರದಾಗ ಕೇಳಬೇಕಾಗಿತ್ತು. ಅಮಿತ್ ಶಾ ಅವ್ರಿಗೆ ನಿಮ್ಗೆ ಶುಭಾಶಯ ತಿಳಿಸಿರಲ್ಲ ಮುಂಜಾನೆಗ. ನಮಸ್ತೆ ಸರ್, ಪ್ರಣಾಮ್ ಸರ್ ಅಂದ್ರಲ್ಲ ನೀವು. ಬೆಳಗಾಂ ಫಾರ್ಮರ್ ಕಾ ಪ್ರೊಟೆಸ್ಟ್ ಆಯ್ತು ಸರ್ ಎಲ್ಲ ನೀವು ಹಿಂದೆ ಮಾತಾಡ್ದಲ್ಲ. ನಾನೇ ಕೇಳೇನು ಮುಂಜಾನೆಗ. ಅದು ಎದಕ್ಕೆ ಹೋರಾಟ ಮಾಡಿದ್ರಂತ ನಿಮ್ಮ ಅಮಿತ್ ಶಾ ಅವ್ರು ಕೇಳಿಲ್ಲೇನ್ರಿ? ಅಮಿತ್ ಶಾ ಅವ್ರು ಎದಕ್ಕೆ ಹೋರಾಟ ಮಾಡತ್ತಾರ ಫಾರ್ಮರ್ ಅಂತ ಕೇಳಿಲ್ಲನ? ಮತ್ತು ಉತ್ತರನೇ ಇಲ್ಲ. ಫಾರ್ಮರ್ ಹೋರಾಟ ಮಾಡತ್ತಾರ, ನಾನು ಅಲ್ಲಿದ್ದೀನಿ ಅಂತ ಹೇಳೋಣ ಅಷ್ಟ. ಅವ ಅಲ್ಲಿಂದ ಹೇಳಿಲ್ಲ, ನಿನ್ ಕೇಳಿಲ್ಲನ ಏನು ಎದಕ್ಕೆ ಹೋರಾಟ ಮಾಡತ್ತಾರ ಅಂತಂದು? ಕೇಳಿರ್ತಾರ. ಯಾಕೆ ಕೇಳಿರಲ್ಲ? ನಿಮ್ಮದು ಐತೆ ಅದ್ರಾಗ ಪಾತ್ರ, ನೀವು ಕೊಡಬೇಕು. ರೈತರಿಗೆ ಸಹಾಯ ಮಾಡ್ರಿ ಸಾಹೇಬ್ರ ಅನ್ಬೇಕು. ಕೇಂದ್ರದಾಗ ನಿಮ್ಮ ಸರ್ಕಾರನ ಐತಲ್ಲಪ್ಪ, ಕೇಳಬೇಕಾಗಿತ್ತು. ಯಾಕೆ ಹೇಳಿಲ್ಲ? ಪ್ರತಿಯೊಬ್ಬ ರೈತ ಬೆಳಗಾವಿ ಜಿಲ್ಲೆದ ಹೋರಾಟ ಕುತ್ಕೊಂಡನಂದ್ರ ಎಲ್ಲರಿಗೆ ಸಮಾಧಾನ ಮಾಡೋಂಥ ಗುಣ ನಿಮ್ಮಲ್ಲಿ ಇರಬೇಕು. ನಾಯಕರ ಲಕ್ಷಣ ಅದು. ಇಲ್ಲ ಅಂತಂದ್ರೆ ಅವ್ರ ನಾಯಕಿನ ಯುವ ಕಡೆ ಅಂತ ನಾಯಿಗೆ ಪೋಸ್ಟರ್ ಅಂಟಿಸಿದ್ವಿ ನಾವು. ಆ ಥರ ಗಿಫ್ಟ್ ಕೊಟ್ವಿ. ಅರ್ಥ ಆಯ್ತಾ ಸರ್? ಯಾರು ಕೊಡ್ರಿ ನಾಯಿ ಮಂಚಲ ಯಾಕಿನ ಯಾಕಂದ್ರ ಹೆಣ್ಣುಗಳು ಬರ್ತಾ ಇದ್ದಾವೆ. ಹೆಣ್ಣುಗಳು ತಗೊಂಡ್ ಬೇರೆ ಇಲ್ಲ, ಹೆಣ್ಣುಗಳೆಲ್ಲ ತಗೊಂಡು ಅನ್ನೋದ್ರ ನೀವು ಸ್ವಲ್ಪ ಹೆಣ್ಣು ಸೇರಿಬೇಕಾಗ್ತೈತಲ್ಲ. ಇವ್ರು ಯಾವ ಮಕ್ಕಳ ಒಲಾರು, ಯಾವ ಒಲಾರು, ಇವ್ರಿಗೆ ನಮ್ಮ ಭಯ ಹಿಂಗೆ ಇರಬೇಕು. ಕಾಲಿಡ್ಬೇಕಂದ್ರೆ 3 ಸಾರಿ ವಿಚಾರ ಮಾಡ್ಬೇಕು ಅವ್ರು.
ಶಿವಾನಂದ ಪಾಟೀಲ್ರೇ, ನೀವು ಸಕ್ಕರೆ ಮಂತ್ರಿ ಆಗಿ ಈಗ ಬರೀ 2.5 ವರ್ಷ ಆತ. ನೀವು ಮೊದಲಿಂದ ಮಂತ್ರಿ ಇದ್ದೀರಿ, ನಿಮ್ಮದು ಸಾವಿರಾರು ಎಕರೆ ಜಮೀನು ಅದಿರಿ, ನಿಜವಾದ ರೈತನ ಮಗಾರು ಇದ್ದೀರಿ. ಯಾಕೆ ಮಾತಾಡ್ತಾನ ಯಾರನ್ನೂ ಅವಾಜ್ ಶಬ್ದ ಮಾತಾಡೋದಿಲ್ಲ, ಬಾಯಿ ಚಪ್ಪಲ್ಗೋಸ್ಕರ ಎಷ್ಟೇ ಹೇಳ್ತಾನೋ. ನಿಮ್ಮ ಫ್ಯಾಕ್ಟ್ರಿ ಕಾರ್ಖಾನೆ ಅವ್ರು ಲಾಸ್ ಬಂದ್ರಂದ್ರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅವ್ರು ಅನುದಾನ ಕೊಡ್ರಿ, ಅವ್ರು ಉಳಿಸ್ರಿ. ಅವ್ರ ಸಂಬಂಧ ನಮ್ಮನ್ನ ಕೊಲ್ಲಕ್ಕೆ ಹೋಗ್ಬೇಡ್ರಿ. ನಮ್ಮನ್ನ ಯಾಕೆ ಕೊಲ್ತೀರಿ ನೀವು ಏನ ಜನರ ಪರನೋ ಫ್ಯಾಕ್ಟ್ರಿ ಮಾಲಕರ ಪರನೋ? ನೀವು ಮಾತಾಡೋದ್ನಾಗ ವಿಚಾರ ಮಾಡಿ ಮಾತಾಡ್ರಿ. 4,500 ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ತುಂಬ್ಕೋತೀರಿ. ನಿಮ್ಗೆ ಎಷ್ಟು ಫ್ಯಾಕ್ಟ್ರಿ ಎಷ್ಟು ಕೀಲಿ ಹಾಕಿದ್ರಿ, ಎಷ್ಟು ಲಾಸ್ ಆಗ್ಯಾವು, ಆ ಫ್ಯಾಕ್ಟ್ರಿ ಹೋಗಿ ಅನುದಾನ ಕೊಟ್ಟ ಸರ್ಕಾರ ಅನುದಾನ ಕೊಡ್ರಿ. ಅಲ್ರಿ ರೈತನ ರಕ್ತ ಎಣಿಕೆಸಿಂದ ನೀವು ಅವ್ರಿಗೆ ಹೇಳ್ತೀರಂದ್ರೆ ನೀವು ಯಾವ ಲೋಕದಾಗದೀರಿ ಸಾಹೇಬ್ರ? ಯಾವ ಲೋಕದಾಗದೀರಿ ಸರ? ನಾವು ಹುಚ್ಚರಿಲ್ಲ. ಇದು ಪಾಯ್ಜಿ ಲೋಕ. ನಾ ಎಲ್ಲ ಹೇಳಕ್ಕೆ ಇಷ್ಟಪಡೋಲ್ಲ, ಅದು ಹೇಳಿ 1 ತಾಸಾಗ ಸ್ಟೋರಿ. 3,510 ರೂಪಾಯಿ ಬೆಲೆ ಘೋಷಣೆ ಮಾಡ್ರಿ. ಕೇಳೋ ಹಕ್ಕೈತಿ ನಮ್ದ, ಎಷ್ಟು ಕೊಡೋ ಹಕ್ಕೈತಿ ನೀವು ಕೊಡ್ರಿ. ಬರೋದು ಪಾಪ ಅವ್ರನ್ನ ಡಿ ಸಿ ಸಾಹೇಬ್ ಕರ್ಸೋದು, ಸ್ಟೇಜ್ ಮೇಲೆ ಕರ್ಸೋದು, ನಾನು ನಿಮ್ಮ ಪರ. ಅವ್ರು ಬಡ್ಡಿದ್ರೆ ನಮ್ಮ ಪರ ಅದಾರ. ಯಾಕೆ ನಮ್ಮ ಪರ ಅದಾರ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಆಫೀಸರ್ ಅವ ಮಾಧ್ಯಮದಿಂದ ಹೋಗ್ತಾರೋ ಹಿಂಗ್ ಸರಿದಿರೋ ಎಲ್ಲ ದಯವಿಟ್ಟು ಮಾಧ್ಯಮ